ಇರುವ ಸರ್ಕಾರಿ ಜಾಗವನ್ನು ಗುರುತಿಸಿ ಅವುಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಜಾಗ ಕಬಳಿಕೆ ಹುನ್ನಾರ ನಡೆದಿದೆ ಎಂದು ನಗರದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ತಾಲೂಕಿನ ಚಿಕ್ಕಗೊಂಡಗೋಳ ಗ್ರಾಮದಲ್ಲಿ ಇತ್ತೀಚೆಗೆ ಸರ್ಕಾರಿ ಜಾಗ ಲಪಟಾಯಿಸುವಲ್ಲಿ ಮಾಡಿದ ತಂತ್ರಗಾರಿಕೆ ವಿಚಾರ ಬೆಳಕಿಗೆ ಬಂದ ಬೆನ್ನಲ್ಲೇ ಇದೀಗ ದೊಡ್ಡಕೊಂಡಗೋಳ ಗ್ರಾಮ ಸರ್ವೆ ನಂಬರ್ 7, 32, 34, 54ರಲ್ಲಿ ಸುಮಾರು 97 ಎಕರೆ ಜಮೀನನ್ನು ಕಬಳಿಸುವ ಸಂಚು ನಡೆದಿದೆ ಎಂದು ದೂರಿದರು. ಅದರಲ್ಲಿ ಒಬ್ಬರಿಗೆ ಸುಮಾರು 1 ರಿಂದ 2 ಎಕರೆಯಂತೆ ಬರೆದಿರುವುದು ಕಂಡುಬಂದಿದ್ದು, ಮಂಜೂರಾತಿ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಕೈ ಬರದಲ್ಲಿ ಪಾಡೆ ಬರೆದುಬಿಟ್ರು. ಅವರಿಗೆ ಶಾಂಕ್ಷನ್ ಆಗಿರಬೇಕಲ್ಲ ದಾಖಲೆ, ಯಾವುದೇ ದಾಖಲೆ ಇಲ್ಲ. ಏನು ಸರ್, ಇದು 95 ಎಕರೆ ಎಲ್ಲಿ ಅಂದರೆ ವೆಟರ್ನರಿ ಕಾಲೇಜ್ ಪಕ್ಕದ್ದೇ. ನಮ್ಮ ಸುಮಾರು 400 ಜನತೆ ಈಗ ಅಡ್ವಾನ್ಸ್ ತಗೊಂಡವ್ರೆ ಅಂತ ಕೇಳಿದ್ದೀನಿ. ಅಲ್ಲಿ ನೋಡಿ ಸರ್, ನನಗೆ ಅವೆಲ್ಲ ಇದು ಹೇಳ್ತೀನಿ, ದಾಖಲೆಗಳು ನಾನು ಈ ಥರ ಹೇಳ್ತೀನಿ. ಯಾರು ಮಾಡೋರೆ ಬಿಟ್ಟವ್ರೆ ಅದನ್ನು ತನಿಖೆ ಮಾಡೋಕ್ಕೆ ಹೇಳ್ತೀನಿ. ಗೊತ್ತಾಯ್ತು ಸರ್, ಯಾರು ಮಾಡ್ಯವ್ರೆ ಬಿಟ್ಟವ್ರೆ ಅಂತ ನಾನು ಹೇಳ ಬೋಗಸ್ ಕಂದಾಯ ಅಧಿಕಾರಿಗಳು ಮಾಡ್ತಾ ಇರೋದು ಅಂತ ಹೇಳ್ತಾ ಇರೋದು. ಇನ್ನೇನು ಹೇಳಿ ಸರ್, ಭೂಮಿ ಅದನ್ನು ಹೇಳ್ತೀನಿ. ಅದು ಬೇಕಾದ್ರೆ ಪಾಣಿ ಕೊಡ್ತೀನಿ ಯಾರ್ಯಾರ ಹೆಸರು ಮಾಡ್ಯವ್ರೆ. ಕೈಪಾಣಿ ದಾಖಲೆನೇ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಪೂರ್ತಿ ನೀವು ವಿಷಯ ತಿಳ್ಕೊಳ್ಳಿ, ಆಮೇಲೆ ಕೇಳಿ ಅಲ್ವ ಸರ್. ಅದಾದಮೇಲೆ ತಾಲೂಕು ಕಚೇರಿಯಲ್ಲಿ ಹಾಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಹಿಂದೆ ರೆಕಾರ್ಡ್ ರೂಮ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾನು ಕಂದಾಯ ಸಚಿವರನ್ನ, ಪ್ರಧಾನ ಕಾರ್ಯದರ್ಶಿಗಳ, ಜಿಲ್ಲಾಧಿಕಾರಿಗಳನ್ನ, ಆಮೇಲೆ ಯಾರ್ಯಾರಿದು ತಿರ್ತಾರೆ, ಯಾರ್ಯಾರು ಬೋಗಸ್ ಲೇಔಟ್ ಮಾಡ್ತಾವ್ರೆ, ಆಮೇಲೆ ರೈತರಿಗೆ ಯಾರು ಸಾರ್ವಜನಿಕರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡ್ತಾವ್ರೆ, ಅವ್ರ ಮೇಲೆ ಕೂಡಲೇ ಕ್ರಿಮಿನಲ್ ಕೇಸು ಹಾಕಬೇಕು. ಪ್ಲಸ್ ಯಾರ್ಯಾರ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತ ಸರ್ಕಾರನ ಒತ್ತಾಯ ಮಾಡಿ ಸರ್ಕಾರಕ್ಕೆ 100 ಕೋಟಿ ಆಸ್ತಿನ ಉಳಿಸ್ಕೊಳ್ಳಿ. ಆಮೇಲೆ ಇನ್ನೊಂದು, ಇವತ್ತೇನು ಜಿಲ್ಲಾಧಿಕಾರಿಗಳು ಏರ್ಪೋರ್ಟು ಅದು ಡೆಲ್ಲಿಯಿಂದ ದೇವೇಗೌಡರು ಲೆಟ್ರ್ ಬರೆದಿದ್ದು, ಅದ್ರ ಮೇಲೆ ಮೂಲ ಕಡತ ಏನಿದೆ, ಮೂಲ ಇದೈತೆ, ಅದರಂತೆಯೇ ಮಾಡಬೇಕು. ಯಾವುದೇ ಕಾರಣದಿಂದ ಜಿಲ್ಲಾಧಿಕಾರಿಗಳಿಗೆ ನೀವು ಮತ್ತೆ ಹಿಂದಿನ ಹಳೆ ಜಿಲ್ಲಾಧಿಕಾರಿ ಕೆಲವು ಪ್ರಭಾವಿ ವ್ಯಕ್ತಿಗಳ ಜೊತೆ ಸೇರಿ ಸರ್ಕಾರಿ ಜಾಗ ಹೊಡೆಯೋಕ್ಕೆ ಮಾಡಿದ್ರಲ್ಲ, ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರಿಕಾ ಸ್ನೇಹಿತರು ಒರಿಜಿನಲ್ ಮೂಲಭೂತ ಏನಿದೆ 1077 ಎಕರೆಯಲ್ಲಿ ಅದೇ ಇರಬೇಕು.